ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಒಂದು ಮಹಾಯುದ್ಧದಲ್ಲಿ ಈಗ ಇಸ್ರೇಲ್ ಮತ್ತೆ ಲೆಬನಾನ್ನ ಕರೆದು ಶಾಂತಿ ಮಾತುಕತೆಗೆ ಮಾತನಾಡಬೇಕು ಅಂತ ಹೇಳಿ ಈಗ ಟೈಮ್ ಫಿಕ್ಸ್ ಮಾಡೋದಕ್ಕೆ ಅಮೆರಿಕ ಹೋರಾಡ್ತಾ ಇದೆ. ಅಮೆರಿಕದಲ್ಲಿ ನಾಳೆಯೇ ಇಸ್ರೇಲ್ ಮತ್ತೆ ಲೆಬನಾನ್ ಮಾತುಕತೆ ಆರಂಭ ಆಗುತ್ತೆ. ಇದು ಒಂದು ರೀತಿಯ ಸಂಧಾನದ ಮಾತುಕತೆ ಅಂದ್ರೆ ತಪ್ಪಾಗಲಾರದು. 33 ವರ್ಷಗಳ ಬಳಿಕ ಲೆಬನಾನ್ ಇಸ್ರೇಲ್ ಮುಖಾಮುಖಿ ಆಗ್ತಾ ಇದೆ. ಲೆಬನಾನ್ಗೆ ಬೇಡಿಕೆಗಳ ಬೇಲಿಯನ್ನ ಹಾಕಿದೆ ಇತ್ತ ಇಸ್ರೇಲ್. ಇನ್ನು ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ನಿಯೋಜನೆಗೆ ಪಟ್ಟು ಹಿಡಿದು ಕೂತಿದೆ. ಇಸ್ರೇಲ್ ಲೆಬನಾನ್ ಶಾಂತಿ ಮಾತುಕತೆಗೆ ಟೈಮ್ ಫಿಕ್ಸ್ ಆಗಿದೆ. ನೋಡಿ, ಇಸ್ರೇಲ್ ಲೆಬನಾನ್ ಶಾಂತಿ ಮಾತುಕತೆಗೆ ಈಗ ಟೈಮ್ ಅನ್ನ ಫಿಕ್ಸ್ ಮಾಡ್ತಾ ಇದೆ ಅಮೆರಿಕ. ಬಿಕಾಸ್ ಏನು ಇಸ್ರೇಲ್ ಏಕಾಏಕಿ ದಾಳಿಯನ್ನ ಮಾಡಿ ಲೆಬನಾನ್ ಮೇಲೆ ಧ್ವಂಸವನ್ನ ಮಾಡ್ತಾ ಇತ್ತು, ಕಟ್ಟಡಗಳನ್ನೆಲ್ಲವನ್ನೂ ಕೂಡ ಅದರ ಶಾಂತಿಯನ್ನ ಹಾಳು ಮಾಡಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅತಿವೇಗವಾಗಿ ಹೋಗ್ತಾ ಇರೋದು, ಅತಿರೇಕಕ್ಕೆ ಏರ್ತಾ ಇರೋದು. ಹಾಗಾಗಿ ಇಸ್ರೇಲ್ ಮತ್ತೆ ಲೆಬನಾನ್ ಎರಡನ್ನೂ ಕರೆಸಿ ಶಾಂತಿಕತೆ ಮಾತುಕತೆಯನ್ನ ಆಡಿ ಅದಕ್ಕೆ ಇಲ್ಲೇ ಒಂದು ಫುಲ್ ಸ್ಟಾಪ್ ಅನ್ನು ಇಡೋಣ ಅಂತ ಹೇಳಿ ಈಗ ಅಮೆರಿಕಾದಲ್ಲಿ ನಾಳೆಗೆ ಇಸ್ರೇಲ್ ಮತ್ತೆ ಲೆಬನಾನ್ ಮಾತುಕತೆಗೆ ದೊಡ್ಡಣ್ಣ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ 33 ವರ್ಷಗಳ ಆದ ನಂತರ ಈಗ ಲೆಬನಾನ್ ಮತ್ತೆ ಇಸ್ರೇಲ್ ಮುಖಾಮುಖಿಯಾಗಿ ಈ ಒಂದು ಶಾಂತಿ ಸಭೆಗೆ ಮುಂದಾಗ್ತಾ ಇದೆ. ಮತ್ತೆ ಲೆಬನಾನ್ ಮತ್ತೆ ಇಸ್ರೇಲ್ ಮಾತುಕತೆಯನ್ನ ರದ್ದು ಮಾಡುವಂತೆ ಒಂದು ಕಡೆ ಬೇಡಿಕೆ ಮಾಡಿದೆ, ಬೇಡಿಕೆಯನ್ನಿಟ್ಟಿದೆ. ಲೆಬನಾನ್ಗೆ ಮನವಿ ಮಾಡಿದಂತಹ ನಾಯಕ ನಯೀಮ್ ಖಾಸಿಮ್, ಲೆಬನಾನ್ ಮತ್ತೆ ಇಸ್ರೇಲ್ ನಡುವಿನ ಮಾತುಕತೆಯೇ ಅರ್ಥಹೀನ, ನಾಳಿನ ಶಾಂತಿಗೆ ಸಂಬಂಧಪಟ್ಟಂತೆ ಈಗ ಲೆಬನಾನ್ಗೆ ಮನವಿಯನ್ನ ಮಾಡಿದಂತಹ ನಾಯಕ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳಿನ ಶಾಂತಿ ಮಾತುಕತೆಗೆ ಮೂಗು ಮುರಿದಂತಹ ಹಿಜ್ಬುಲ್ಲಾ ಈಗ ಲೆಬನಾನ್ ಮತ್ತೆ ಇಸ್ರೇಲ್ ಮಾತುಕತೆಯನ್ನ ರದ್ದು ಮಾಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಲೆಬನಾನ್ಗೆ ಮನವಿಯನ್ನ ಮಾಡಿದಂತಹ ನಾಯಕ ನಯೀಮ್ ಖಾಸಿಮ್ ಲೆಬನಾನ್ ಇಸ್ರೇಲ್ ಮಾತುಕತೆ ರದ್ದು ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಲೆಬನಾನ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಮಾತುಕತೆಯೇ ಅರ್ಥಹೀನವಾಗಿರುತ್ತೆ. ನಾಳಿನ ಶಾಂತಿ ಮಾತುಕತೆಗೆ ಮೂಗು ಮುರಿದಿದ್ದಾರೆ ಈಗ ಹಿಜ್ಬುಲ್ಲಾ ಖಾಸಿಮ್. ಇರಾನ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗ ಅಮೆರಿಕ ಚಿಂತನೆ ನಡೆಸ್ತಾ ಇದೆ. ಇತ್ತ ಅಮೆರಿಕದ ಅಧಿಕಾರಿಗಳ ವಲಯದಲ್ಲಿ ಶುರುವಾಗ್ತಾ ಇದೆ ಚರ್ಚೆ. 3ನೇ ಹಂತದ ಚರ್ಚೆಯನ್ನ ಮಾಡೋದಕ್ಕೆ, ಸಂಧಾನದ ಮಾತುಕತೆಯನ್ನ ಮಾಡೋದಕ್ಕೆ ಇರಾನ್ ಜೊತೆ ಅಮೆರಿಕ ಮಾತುಕತೆ ಮಾಡೋದಕ್ಕೆ ಈಗ ಒಂದಷ್ಟು ಅಮೆರಿಕದ ಅಧಿಕಾರಿಗಳ ವಲಯದಲ್ಲಿ ಶುರುವಾಗ್ತಾ ಇದೆ ಚರ್ಚೆ. ಶೀಘ್ರದಲ್ಲೇ ಸಂಧಾನ ನಡೆಯುವಂತಹ ದಿನಾಂಕ ಮತ್ತು ಸ್ಥಳದ ಮಾಹಿತಿಯನ್ನ ಹೇಳುತ್ತೆ. ಜೊತೆಗೆ ಜಿನೆವಾ ಮತ್ತೆ ವಿಯೆನ್ನಾ ಮತ್ತೆ ಇಸ್ತಾಂಬುಲ್ನಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ಸಂಪರ್ಕಕ್ಕೆ. ಶಿವು, ಈಗ 2 ಸುತ್ತಿನ ಈ ಒಂದು ಸಂಧಾನದ ಮಾತುಕತೆ ಆದ ನಂತರ ಈಗ 3ನೇ ಸುತ್ತು ಅವಶ್ಯಕತೆ ಇಲ್ಲ ಅಂತ ಹೇಳಿತ್ತು ಇರಾನ್, ನಾವು ಮಾತನಾಡೋದಿಲ್ಲ ಅಂತ. ಆದರೆ ಈಗ ಮತ್ತೆ ಅಮೆರಿಕ ಹಪಾಹಪಿಸ್ತಾ ಇಲ್ಲ, ನಾವು ಮಾತನಾಡಬೇಕು ಅಂತೇಳಿ ಈಗ ಇನ್ನೊಂದು ಸುತ್ತಿನ ಈ ಒಂದು ಸಂಧಾನದ ಮಾತುಕತೆಗೆ ರೆಡಿ ಮಾಡ್ಕೊಳ್ತಾ ಇದೆ. ಏನಿರ್ಬೋದು ಇದರ ಉದ್ದೇಶ? ಖಂಡಿತವಾಗ್ಲು ಪ್ರತಿ ಬಾರಿ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಅಂದ್ರೆ ಖಡಕ್ ಎಚ್ಚರಿಕೆಯನ್ನು ಕೊಡುವಂತದ್ದು ಟ್ರಂಪ್, ಅನಂತರದಲ್ಲಿ ಮಾತುಕತೆಗೆ ಅಥವಾ ಸೀಸ್ ಫೈರ್ಗೆ ಅಥವಾ ಬೇರೆ 24 ಗಂಟೆ 48 ಗಂಟೆ ಈ ರೀತಿಯಲ್ಲಿ ಡೆಡ್ಲೈನ್ ಗಳ ಕೊಡ್ತಾನೆ ಇದುವರೆಗೂ ಕೂಡ ಬಂದಿರುವಂತದ್ದು. ಆ ಒಂದು ಬೆನ್ನಲ್ಲೇ ಈಗ ಶಾಂತಿ ಸಂಧಾನದ ಮಾತುಕತೆ ಕೂಡ ಪಾಕಿಸ್ತಾನದಲ್ಲಿ ಆಡಿದ್ರು, ಅಲ್ಲೂ ಮಾತುಕತೆ ಮುರಿದ್ಬಿತ್ತು. ಈಗ ಮತ್ತೊಂದು ಸುತ್ತಿನ ಮಾತುಕತೆಗೂ ಕೂಡ ಈಗ ತಯಾರಾಗ್ತಾ ಇರುವಂತದ್ದು. ಟರ್ಕಿ ಇದ್ರ ಮಧ್ಯಸ್ಥಿಕೆಯನ್ನು ವಹಿಸುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಟರ್ಕಿಯಲ್ಲಿ ಈ ಒಂದು ಮಾತುಕತೆ ನಡೆಯುವಂತದಕ್ಕೆ ದಿನಕ್ಕೊಂದು ರೀತಿಯಲ್ಲಿ ಈ ಒಂದು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ನಿನ್ನೆ ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನ ಹಾಕಿರುವಂತದ್ದು. ಅಲ್ಲಿ ಹಡಗುಗಳು ಏನು ಇದಾವೆ, ಅಮೆರಿಕದ ನೌಕಾಪಡೆಯ ಹಡಗುಗಳು, ಅವುಗಳನ್ನು ಕೂಡ ರವಾನೆ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಯಾವುದೇ ಹಡಗುಗಳು ಹೊರಗಡೆ ಮತ್ತೆ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಬರುವಂತವನ್ನ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತೇವೆ, ಚೆಕ್ ಮಾಡ್ತೇವೆ ಅನ್ನುವಂಥದ್ದನ್ನ ಈ ಬೆನ್ನಲ್ಲೇನೆ ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾವೆ. ಬ್ರಿಟನ್ ರಿಯಾಕ್ಟ್ ಮಾಡಿದೆ.
ಸೊ ಯುರೋಪ್ ಒಕ್ಕೂಟ ಒಂದಾಗುವಂತ ಸಾಧ್ಯತೆ ಹಿನ್ನೆಲೆ ಆ ಸಾಧ್ಯತೆಗಳ ಬಗ್ಗೆ ಮಾತುಕತೆಗಳನ್ನು ಕೂಡ ಮಾಡ್ತಿರುವಂತದ್ದು. ಈ ಕಡೆ ಚೀನಾ ಕೂಡ ಈಗ ಅವರ ವಕ್ತಾರರು ಕೂಡ ಮಾತಾಡಿದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ಯಾರೂ ದಿಗ್ಬಂಧನ ಮಾಡಬಾರ್ದು, ಸೊ ಅದನ್ನ ಫ್ರೀಯಾಗಿ ಇರೋದಕ್ಕೆ ಬಿಡ್ಬೇಕು ಅನ್ನೋಂಥದ್ದು. ಅಂದ್ರೆ ಈಗ ಎಲ್ರು ಆದ್ರೆ ಇರಾನ್ ಯಾವಾಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತ್ತು ಇಲ್ಲಿವರೆಗೂ ಕೂಡ ಆ ಯುದ್ಧ ನಡೀತಾನೆ ಇತ್ತು. ಯುದ್ಧ ನಡೀತಾನೆ ಇದ್ದಂತ ಸಂದರ್ಭದಲ್ಲಿ ಬಂದ್ ಮಾಡಿತ್ತು, ಅಲ್ಲಿಗೆ ಅಮೆರಿಕದ ನೌಕಾಪಡೆಗಳು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ 2 ವಾರಗಳ ಸೀಸ್ ಫೈರ್ ಮಧ್ಯದಲ್ಲಿ ಅಮೆರಿಕದ ನೌಕಾಪಡೆಗಳು ಆ ಕಡೆ ಹೊರಡ್ತಿದ್ದಾವೆ. ಇದು ಯುದ್ಧ ವಿರಾಮದ ಉಲ್ಲಂಘನೆ ಅಂತೇಳಿ ಇರಾನ್ ಹೇಳುತ್ತೆ. ಸೊ ಈ ಆಗೊಂದು ವೇಳೆ ಏನಾದ್ರೂ ಇರಾನ್ ಕಡೆಯಿಂದ ಮೊದಲೇ ಇನಿಷಿಯೇಟಿವ್ ಆದ್ರೆ, ದಾಳಿ ಇನಿಷಿಯೇಟಿವ್ ಆದ್ರೆ ಅದನ್ನ ನಾವು ಜಗತ್ತಿಗೆ ತೋರಿಸ್ಕೊಂಡು ನಾವು ದಾಳಿ ಮಾಡಬಹುದು ಅನ್ನುವಂತ ಆಲೋಚನೆಯಲ್ಲಿ ಇದೆಯಾ? ಆ ಕಾರಣಕ್ಕೆ ತನ್ನ ಹಡಗುಗಳನ್ನ ಹರ್ಮುಜ್ ಜಲಸಂಧಿ ಕಡೆಗೆ, ಒಮನ್ ಕಡೆಗೆ ಕಳಿಸ್ತಾ ಇದೆಯಾ? ಇದೆಲ್ಲವೂ ಕೂಡ ಈಗ ಜಗತ್ತು ಗಮನಿಸ್ತಾ ಇದೆ. ಒಂದು ರೀತಿಯಲ್ಲಿ ಎಲ್ಲಾ ಜಗತ್ತಿನ ನಾಯಕರುಗಳು ಕೂಡ ಈ ಒಂದು ಬೆಳವಣಿಗೆ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂತದ್ದು. ಈಗ 3ನೇ ಸುತ್ತಿನ ಮಾತುಕತೆಗೂ ಕೂಡ ಒಂದು ರೀತಿಯಲ್ಲಿ ಏನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಟರ್ಕಿ ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಇರಾನ್ ಆಗ್ಲಿ ಅಥವಾ ಅಮೆರಿಕ ಆಗ್ಲಿ ಇನ್ನೂ ಕೂಡ ಯಾವುದೇ ಒಂದು ಅಧಿಕೃತವಾದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲಿಲ್ಲ. ಸೊ ಈ ಇಡೀ ಒಂದು ಯುದ್ಧದ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ. ಇರಾನು ಕೂಡ ತಾನು 10 ಲಕ್ಷ ಸೈನಿಕರನ್ನ ಹರ್ಮುಜ್ ಜಲಸಂಧಿಯ ಪ್ರದೇಶದಲ್ಲಿ ನಾವು ನಿಯೋಜನೆ ಮಾಡಿದ್ದೇವೆ, ಬರ್ಲಿ ಅಮೆರಿಕ ಅಂತ ಅದು ಕೂಡ ಚಾಲೆಂಜ್ ಆಗ್ತಾ ಇದ್ದಾರೆ. ಅವರು ಅಮೆರಿಕ ಕೂಡ ನಾವು ನಿಮ್ಮನ್ನ ನಾಮಾಶೇಷ ಮಾಡ್ತೀವಿ ಅಂತ ಹೇಳಿ, ಕಾರ್ಗ್ ದ್ವೀಪವನ್ನು ಕೂಡ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಈ ರೀತಿಯಲ್ಲಿ, ಅಂದ್ರೆ ಕಾರ್ಗ್ ದ್ವೀಪ ಈಗಾಗಲೇ 90% ಇರಾನಿನ ಆದಾಯದ ಮೂಲ ಆಗಿರೋದ್ರಿಂದ ಅದನ್ನ ಬಂದ್ ಮಾಡ್ತೀವಿ. ಸೊ ಒಟ್ಟು ಇರಾನು ಯಾವುದೇ ಕಾರಣಕ್ಕೂ ನಮ್ಮ ನಾವು ಹೇಳ್ದಂತೆ ಕೇಳಲ್ಲ ಅಂತ ಹೇಳ್ಬಾರ್ದು. ಸೊ ನಾವ್ ಹೇಳ್ದಂತೆನೆ ಕೇಳ್ಬೇಕು. ಈ ರೀತಿಯಲ್ಲೇನೆ ಕಳೆದ 45-46 ದಿನಗಳಿಂದಲೂ ಕೂಡ ಅದೇ ಒಂದು ಮನಸ್ಥಿತಿಯನ್ನ ಹೊಂದಿರುವಂತದ್ದು ಅಮೆರಿಕದ ಡೊನಾಲ್ಡ್ ಟ್ರಂಪ್. ಸೊ ಏನಾಗುತ್ತೆ ಅನ್ನೋದು ಪ್ರತಿಯೊಬ್ರು, ಅಂದ್ರೆ ಇವತ್ತಿನ ಬೆಳವಣಿಗೆಗಳು ಕೂಡ ಮತ್ತಷ್ಟು ಮಹತ್ವ ಆಗುವಂತ ಸಾಧ್ಯತೆ ಇದೆ. ಇಂಚರ ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.